ನಮ್ಮ ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಏನು ಮಾಡ್ತಿದ್ದೀವಿ ಅಂತಂದರೆ, ಇವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ. ಮಟನ್ ಸಾಂಬಾರು ಮಾಡಲಿಕ್ಕೆ ಫಸ್ಟ್ ನಾವು ಈರುಳ್ಳಿನ ಕಟ್ ಮಾಡ್ಕೊತಿದ್ದೀವಿ. ಇದು ರುಬ್ಬೋದಕ್ಕೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಈರುಳ್ಳಿನ ಕಟ್ ಮಾಡ್ತಿದ್ದಾರೆ. ಒಂದು ದಪ್ಪನ ಈರುಳ್ಳಿ ಒಂದು 4 ತೊಗೊಂಡ್ರೆ ಸಾಕು. ನಾವಿಲ್ಲಿ 1 kg ಆಗೋಷ್ಟು ಮಾಡ್ಕೊತಿದ್ದೀವಿ ಅಷ್ಟೇ. 1 kg ಆಗೋಷ್ಟು ಮಟನ್ ತೊಗೊಂಡು ಮಾಡ್ತಾಯಿದ್ದೀವಿ. ಇವಾಗ ನಾವು ಇದಕ್ಕೆ ಬೆಳ್ಳುಳ್ಳಿನ ಸುಲ್ಕೊತಿದ್ದೀವಿ. ಬೆಳ್ಳುಳ್ಳಿ ದಪ್ಪನೇ ಬೆಳ್ಳುಳ್ಳಿ ಒಂದು 3 ತೊಗೊಂಡಿದ್ದೀವಿ, ಸಾಕು. 3 ತೊಗೊಂಡ್ರೆ ಇದು ಫುಲ್ ಸಿಪ್ಪೆ ಏನು ಬಿಡಿಸೋದು ಬೇಡ, ಜಸ್ಟ್ ಹಂಗೆ ಒಂದೊಂದು ಎಳೆ ಬಿಡಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಫುಲ್ ಸಿಪ್ಪೆ ಬಿಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀವಿ. ಇದು ಬೇಗನೆ ಆಗುತ್ತೆ ಸಾಂಬಾರು. ಸಿಂಪಲಾಗಿ ಜಾಸ್ತಿ ಏನು ಹಾಕ್ತಿಲ್ಲ ನಾವು. ಸಿಂಪಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಫಸ್ಟು ಬೇಯೋದಕ್ಕಿಡೋಣ. ಮಟನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಬೆಳ್ಳುಳ್ಳಿನ. ಇವಾಗ ಈರುಳ್ಳಿ ಬೆಳ್ಳುಳ್ಳಿನ ರುಬ್ಬೋದಕ್ಕೆ ಅಂತ ಹಾಕೋಣ. ಜೊತೆಗೆ ಕೊತ್ತಂಬರಿ, ಅದ್ರ ಜೊತೆಗೆ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ರುಬ್ಬೋದಕ್ಕೆ ಅಂತೇಳಿ ಹಾಕೊಳ್ಳೋಣ. ಈ ರೀತಿ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ರುಬ್ಬೋದಕ್ಕೆ ಅಂತ ಹೇಳೋಣ. ಇದಕ್ಕೆ ರುಬ್ಬೋದಕ್ಕೆ ಏನೇನು ಹಾಕೊಂಡಿದ್ದೀವಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಅಷ್ಟೇ, ಮತ್ತೇನೂ ಹಾಕೋಬಾರ್ದು, ಅಷ್ಟೇ ಹಾಕ್ಕೊಂಡ್ರೆ ಸಾಕು. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀವಿ, ನೀಟಾಗಿ ಇವಾಗ ರುಬ್ಬಿದೆ. ಇವಾಗ ಇದನ್ನು ಒಗ್ಗರಣೆ ಹಾಕೊಳ್ಳೋಣ. ಅದ್ರ ಜೊತೆಗೆ ಇಲ್ಲಿ ಪುದೀನ ಬಿಡಿಸ್ಕೊಳ್ತಾ ಇದ್ದೀವಿ. ಪುದೀನ ಒಗ್ಗರಣೆಗೆ ಹಾಕೋದಕ್ಕೆ ಪುದೀನ ಕೂಡ ರೆಡಿ ಮಾಡ್ಕೊತಿದ್ದೀವಿ. ಬನ್ನಿ ಒಗ್ಗರಣೆ ಹಾಕೋಣ. ಇವಾಗ ಇದಕ್ಕೆ ಕುಕ್ಕರ್ನಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ನಲ್ಲಿ ಎಣ್ಣೆ ಕಾದ ತಕ್ಷಣ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಿಶ್ರಣನ ಹಾಕೋಣ. ಇದಕ್ಕೆ ಇಟ್ಕೊಂಡಿದ್ದೀವಲ್ಲ ಆ ಮಿಶ್ರಣ ಕಾದಿರೋಂಥ ಎಣ್ಣೆಗೆ ಹಾಕೋಣ. ಕಾದಿದೆ, ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕದು. ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗಿ. ಇಲ್ಲಿ ಒಳ್ಳೆ ನಾಟಿ ಮಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ವಾಶ್ ಮಾಡಿಕೊಂಡು ಚೆನ್ನಾಗಿರಬೇಕು ಮಟನ್ ಕೂಡ, ಎಳೆದಾಗಿರಬೇಕು, ಚೆನ್ನಾಗಿರಬೇಕು ಮಟನ್ನು. ಅವಾಗ ಸಾಂಬಾರು ಟೇಸ್ಟಾಗಿ ಬರುತ್ತೆ. ಈ ಮಟನ್ನ ಇದಕ್ಕೆ ಹಾಕೋಣ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಮಟನ್ನ ಇದಕ್ಕೆ ಹಾಕೋಣ. ಇವಾಗ ಕುಕ್ಕರಿಗೆ ಇದನ್ನು ಸುಮಾರು ಒಂದು 4 ವಿಷಲಾದರೂ ಕೂಗಿಸ್ಕೊಬೇಕು, ನೀಟಾಗಿ ಬೇಯಬೇಕಾದ್ರೆ. ಎಳೆ ಮಟನ್ ಆದರೆ ಬೇಗನೆ ಆಫ್ ಮಾಡಿಕೊಂಡ್ರೂ ಆಗುತ್ತೆ. ಇದು ಸ್ವಲ್ಪ ಎಳೆ ಮಟನ್ ಆಗಿರೋದ್ರಿಂದ ನಮಗೊಂದು 3 ವಿಷಲ್ ಸಾಕಾಗುತ್ತೆ. 3 ವಿಷಲ್ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ. ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಹಾಕ್ಕೊಂಡಿರೋಣ ಇವಾಗ ಅದಕ್ಕೆ ಇಡೀಲಿ ಅಂತ, ಆಮೇಲೆ ಬೇಕಂದರೆ ಹಾಕೋಣ ಹಾಕಿದ್ದು. ಮತ್ತು ಹಾಗೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ. ಸ್ವಲ್ಪ ಅರಶಿನ ಪುಡಿ ಹಾಕೋಣ. ಇದಿಲ್ಲ ರುಬ್ಬೇಕಾದ್ರೂ ಹಾಕೋಬೋದು, ನಾನು ಮೇಲೆ ಹಾಕೋತಿದ್ದೀವಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದೀಲಿ. ಇವಾಗ ಇದು ಚೆನ್ನಾಗಿ ಕುದೀತಿದೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿದೆ, ಘಮ ಘಮ ಅಂತಿದೆ. ಇವಾಗ ಸಾಂಬಾರು ನೀಟಾಗಿ ಕುದೀತಾ ಇದೆ, ಹಸಿ ಸ್ಮೆಲ್ಲೆಲ್ಲ ಕೂಡ ಹೋಗಿದೆ. ಇವಾಗ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡೋಣ. ಕುಕ್ಕರ್ನ 1 2 3 ವಿಷಲ್ಸ್ ಕೂಗ್ಸೋಣ. ಇವಾಗ ಅಲ್ಲಿ ಕುಕ್ಕರಲ್ಲಿ ಬೇಯ್ತಾ ಇದೆ. ಅಷ್ಟೊತ್ತಿಗೆ ಇನ್ನೊಂದು ಮಸಾಲ ರೆಡಿ ಮಾಡ್ಕೋಣ. ಅದಕ್ಕೆ ಇವಾಗ 3 ಟೊಮೊಟೊ ತೊಗೊಂಡಿದ್ದೀವಿ. 3 ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀವಿ. ಸಾಕು 3 ಟೊಮೊಟೊ, ಹುಳಿ ಆದ್ರೂ ಚೆನ್ನಾಗಿರಲ್ಲ. ಹಾಗಾಗಿ 3 ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀವಿ. ಇದು ರುಬ್ಬಕ್ಕಾಗಿರೋದ್ರಿಂದ ಸ್ವಲ್ಪ ದಪ್ಪ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ, ದಪ್ಪ ಕಟ್ ಮಾಡ್ಕೊಂಡ್ರು. ಇಲ್ಲಿ ಟೊಮೊಟೊ ಆಗಿದ ತಕ್ಷಣ ಸ್ವಲ್ಪ ಶುಂಠಿ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ಇಷ್ಟು ತೊಗೊಂಡೆ ಸಾಕು ಶುಂಠಿ, ಯಾಕೆಂದರೆ ಜಾಸ್ತಿ ತೊಗೊಂಡ್ರೂ ಶುಂಠಿ ಸ್ಮೆಲ್ ಬರುತ್ತೆ. ಇಷ್ಟು ಸಾಕು ಶುಂಠಿ. ಇದು ಗ್ರೈಂಡ್ ಮಾಡೋಕ್ಕೆ ಹಾಕೋಣ. ಇವಾಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಅಂತ ಹಾಕ್ಕೊತಾ ಇದ್ದೀವಿ. ಶುಂಠಿ ಮತ್ತು ಟೊಮೊಟೊ ಜೊತೆಗೆ ನಾವು ತುರಿದಿಡ್ಕೊಂಡಿರೋಂಥ ತೆಂಗಿನಕಾಯಿ, ಇದು ಅರ್ಧ ಹೋಳಿದೆ ತೆಂಗಿನಕಾಯಿ ತುರಿ,
ಅದನ್ನು ಹಾಕ್ಕೊತಾ ಇದ್ದೀವಿ ಇವಾಗ. ಒಂದು ಅರ್ಧ ಹೋಳು ಹಾಕ್ಕೊಂಡ್ರೆ ಸಾಕು ನಮಗೆ. ಇದು 1 kg ಮಾಡ್ತಿರೋದ್ರಿಂದ ಇದು ಪರ್ಫೆಕ್ಟಾಗಿದೆ. ನೆಕ್ಸ್ಟು ಇದಕ್ಕೆ ಚಕ್ಕೆ ಹಾಕೋಣ. ಮಸಾಲ ಇದಕ್ಕೆ ಚಕ್ಕೆ ಹಾಕ್ಕೊತಾ ಇದ್ದೀವಿ. ಚಕ್ಕೆ, ಆಮೇಲೆ 2 ಲವಂಗ ಹಾಕೋಣ. 2 ಲವಂಗ ಮತ್ತು ಚಕ್ಕೆ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟ್ ಇದಕ್ಕೆ ಖಾರದ ಪೌಡರ್ ಹಾಕೋಣ, ಖಾರದ ಪುಡಿ. ಇವಾಗ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ನೋಡ್ಕೊಂಡು ನಾವು 2 ಸ್ಪೂನ್ ಹಾಕ್ಕೊತಿದ್ದೀವಿ, ಸಾಕು ಖಾರದ ಪುಡಿ. ನಾವು ಸಾಂಬಾರು ಪೌಡ್ರ್ ಇದಕ್ಕೆ ಬಳಸ್ತಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಮತ್ತು ಮಸಾಲ ಎಲ್ಲ ಹಾಕಿದ್ದೀನಿ. ಬೇಕು ಅಂದರೆ ಸಾಂಬಾರು ಪೌಡರ್ ಕೂಡ ಹಾಕ್ಕೊಳ್ಳಿ, ಬೇಡ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಹಾಗೆ ಕೂಡ ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾವು ಒಗ್ಗರಣೆಗೆ ಅಂತ ಸ್ವಲ್ಪ ಪುದೀನ ತೊಗೊಂಡಿದ್ದೀವಿ, ಅದನ್ನು ವಾಶ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಕೂಡ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗೆ ಗ್ರೈಂಡ್ ಆಗಬೇಕು. ತೆಂಗಿನಕಾಯಿ ಚಕ್ಕೆ ಎಲ್ಲ ನುಣ್ಣಗೆ ಗ್ರೈಂಡ್ ಆಗಬೇಕು, ಆವಾಗ ನೀಟಾಗಿ ಬರುತ್ತೆ. ನಾವು ರುಬ್ಬಿಡ್ಕೊಂಡಿರ್ತೀವಲ್ಲ ಕಾಯಿ ಮತ್ತು ಒಂದು ಪಾತ್ರೆಗೆ ರುಬ್ಬಿಡ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ, ಅದೆಲ್ಲ ತೆಂಗಿನಕಾಯಿ ಮತ್ತು ಖಾರದ ಪುಡಿ ಅದೆಲ್ಲ ಗ್ರೈಂಡ್ ಮಾಡ್ಕೊಂಡ್ರನ್ನ ಸಪ್ರೇಟಾಗಿ ಇನ್ನೊಂದು ಪಾತ್ರೆಯಲ್ಲಿ ಹಸಿ ಸ್ಮೆಲ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಒಂದು 15 ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಳ್ಳೋಣ, ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕದು. ತುಂಬಾ ಹಸಿ ಸ್ಮೆಲ್ ಇರುತ್ತೆ, ಅದೆಲ್ಲ ಹೋಗೋ ತನಕ ಒಂದು 10 ಮಿನಿಟ್ಸ್ ಆದರೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ರೀತಿ ನೀಟಾಗಿ ಮಟನ್ ಎಲ್ಲ ಬೆಂದಿದೆ. ಈ ಥರ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ಬೆಂದಿದೆ ಮಟನ್ನು. ಇವಾಗ ನಾವು ಕುದೀತಿದೆಯಲ್ಲ ಅಲ್ಲಿ ಮಸಾಲ, ಅದರೊಳಗಡೆ ಇವಾಗ ಈ ಮಟನ್ನು ಬೆಂದಿರೋದನ್ನು ಅದರೊಳಗಡೆ ಹಾಕೋಣ. ಇವಾಗ ಈ ರೀತಿ ಚೆನ್ನಾಗಿ ಕುದಿಬೇಕಾರೆ ಇದಕ್ಕೆ ನಾವು ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪುದೀನ, ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಪುದೀನ ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಫ್ಲೇವರಿಗೆ ಹಾಕೋಣ ಪುದೀನ, ಚೆನ್ನಾಗಿರುತ್ತೆ ಪುದೀನ ಹಾಕೋದ್ರೆ. ಇದನ್ನು ಮಿಕ್ಸ್ ಮಾಡೋಣ ಇವಾಗ ಪುದೀನ ಅದ್ರೊಳಗಡೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು ಪುದೀನ ಇದ್ರೊಳಗಡೆ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಫ್ಲೇವರ್ ಚೆನ್ನಾಗಿ ಬಿಡ್ಕೊಳ್ಳುತ್ತೆ. ಅವಾಗ ಒಂದು 5 ಮಿನಿಟ್ಸ್ ಕುದ್ದಿದ ತಕ್ಷಣ ಆಫ್ ಮಾಡೋಣ. ಇವಾಗ ಒಂದು ಕಡೆ ಸಾಂಬಾರು ರೆಡಿ ಆಗ್ತಿದೆ, ಇಲ್ಲಿ ಮುದ್ದೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಮುದ್ದೆ ಕೂಡ ರೆಡಿ ಆಗ್ತಾ ಇದೆ. ಸಾಂಬಾರ್ ಜೊತೆ ಬಿಸಿ ಬಿಸಿ ಮುದ್ದೆ ತಿಂತಾ ಇದ್ರೆ ಇವತ್ತು ಸಖತ್ತಾಗಿರುತ್ತೆ. ಮುದ್ದೆ ಕೂಡ ಚೆನ್ನಾಗಾಗಿದೆ ಅಲ್ಲ. ಇಲ್ಲಿ ಸಾಂಬಾರು ಕೂಡ ಕುದೀತಾ ಇದೆ. ಹಾಗೆ ಈಗ ಚೆನ್ನಾಗಿ ಅದು ಕುದ್ದಿ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗಿದೆ. ಇವಾಗ ಈ ಥರ ನೀಟಾಗಿ ಕುದೀತಾ ಇರಬೇಕಾದ್ರೆ ನಾವು ಮಟನ್ ಬೇಯಿಸಿಟ್ಕೊಂಡಿರ್ತೀವಲ್ಲ, ಮಸಾಲೆ ಎಲ್ಲ ಹಾಕಿ ಆ ಮಟನ್ನ ತೆಗೆದು ಇವಾಗ ಇದ್ರೊಳಗಡೆ ಹಾಕಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ಹಾಕೊಳ್ಳೋಣ ಮಟನ್ ಎಲ್ಲ ಮಿಕ್ಸ್ ಮಾಡಿದ್ದೀವಿ ಅದರೊಳಗಡೆ. ಮಟನ್ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಒಂದು 10 ಮಿನಿಟ್ಸು ಚೆನ್ನಾಗಿ ಇದ್ರೊಳಗಡೆ ಬೇಯಬೇಕು. ಮಸಾಲೆ ಎಲ್ಲ ನೀಟಾಗಿ ಹಿಡಿಬೇಕು ಇದ್ರೊಳಗಡೆ. ಚೆನ್ನಾಗಿ ಬೇಯಲಿ ಇನ್ನೂ ಒಂದು ಸ್ವಲ್ಪ. ನೀಟಾಗಿ ಈ ರೀತಿ ಎಣ್ಣೆ ಜಿಡ್ಡೆಲ್ಲ ಬಿಡ್ಕೊಂಡು ಚೆನ್ನಾಗಿ ಕುದೀತಾ ಇದೆ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ಏನೂ ಇಲ್ಲ, ಘಮ ಘಮ ಅಂತಿದೆ. ಇವಾಗ ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ. ಇನ್ನು ಒಂದು 2-3 ಮಿನಿಟ್ಸ್ ಬೆಂದರೆ ಸಾಕು. ಇವಾಗ ಬಿಸಿ ಬಿಸಿ ಮಟನ್ ಸಾಂಬಾರು ರೆಡಿ ಆಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆ ಮಟನ್ ಸಾಂಬಾರು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲಾಗಿ ಬೇಗನೆ ಆಗುತ್ತೆ, ಸಿಂಪಲಾಗಿರುತ್ತೆ. ಈ ಥರ ತೆಳುಗಿರಬೇಕು ಸಾಂಬಾರು, ಗಟ್ಟಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ತೆಳುವಾಗಿದ್ದರೆ ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆದರೆ ನಿಮ್ಗೆಲ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.